ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜಿ ಎಸ್ ಟಿ ರ್ಯಾಷನಲೈಸೇಷನ್ GST 2.0 ಏನು ಚೇಂಜಸ್ ಆಗಿದೆ ಇಂಡಿಯನ್ ಸಿಸ್ಟಮಲ್ಲಿ ಅಂತ ನಿಮ್ಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಬಿಗಿನ್. ದ ಬಿಗ್ ಚೇಂಜ್ ಅಂತಂದರೆ ಫಸ್ಟ್ ಕಾಂಪ್ಲಿಕೇಟೆಡ್ ಇತ್ತು GST. ಆ ಕಾಂಪ್ಲಿಕೇಟೆಡ್ GST ಇವಾಗ ನಿಮಗೆ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡ್ಬೋದು ನೀವು, ಫಸ್ಟ್ ಓಲ್ಡ್ GST ಬಂದ್ಬಿಟ್ಟು ನಮ್ಮಲ್ಲಿ ಮಲ್ಟಿಪಲ್ ಸ್ಲ್ಯಾಬ್ಸ್ ಇತ್ತು, 5%, 12%, 18% ಆ್ಯಂಡ್ 28% ಅಂತ. ಇವಾಗ ನ್ಯೂ ಸ್ಲ್ಯಾಬಲ್ಲಿ ಏನಾಯಿತು ಅಂದರೆ ಅದನ್ನು ಕಂಪ್ಲೀಟಾಗಿ ರಿಡಕ್ಷನ್ ಮಾಡಿಬಿಟ್ಟು ಆ 4 ಸ್ಲ್ಯಾಬ್ಸ್ ಏನಿತ್ತು ಆ 4 ಸ್ಲ್ಯಾಬ್ನ 2 ಸ್ಲೈಡಾಗಿ ಮಾಡಿದ್ದಾರೆ. ಒಂದು 5%, ಒಂದು 18%. ಸಿಂಪಲ್ ಕ್ಯಾಲ್ಕುಲೇಷನ್ಗೋಸ್ಕರ ಈಸಿ ಇರುತ್ತೆ. ಮತ್ತು ಲಕ್ಸುರಿಯಸ್ ಪ್ರಾಡಕ್ಟು ಅಂದರೆ ನಾವು ಲಕ್ಸುರಿಯಸ್ ಕಾರ್ನೆಲ್ಲ ತೊಗೊತೀವಲ್ಲ, ಅದಕ್ಕೆ ಮಾತ್ರ ಅವ್ರು 40% ಎಬೋ GSTನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಏನಿಲ್ಲಿ ಕ್ಯಾಚ್ ಪಾಯಿಂಟು ಅಂದರೆ ನಿಮ್ಮ ಮೈಂಡಲ್ಲಿ ಬರೋದು, ಸೊ ಈ GST ಎಲ್ಲ ಮಾಡಿದ್ದಾರೆ, ಬಟ್ ಏನು ಕ್ಯಾಚ್ ಪಾಯಿಂಟು, ಏನು ಬೆನಿಫಿಟ್ ಆಗುತ್ತೆ, ಏನು ಲಾಸ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಸೊ ಇದ್ರಲ್ಲಿ ನಿಮ್ಗೆ ಸಿಗುತ್ತೆ. ಕ್ಯಾಚ್ ಪಾಯಿಂಟ್ ಬಂದ್ಬಿಟ್ಟು ಸಿಂಪ್ಲರ್ GST ಲೋವರ್ ಟ್ಯಾಕ್ಸು. GST ಲೋವರ್ ಟ್ಯಾಕ್ಸ್ ಅಂತಂದರೆ ಟ್ಯಾಕ್ಸು ಕಡಿಮೆ ಬರುತ್ತೆ. ಟ್ಯಾಕ್ಸು ಕಡಿಮೆ ಅಂದರೆ ಗೌರ್ಮೆಂಟ್ಗೆ ದುಡ್ಡು ಕೂಡ ಕಡಿಮೆ ಬರುತ್ತೆ. ಆದರೆ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಓಡ್ತಾ ಇರುತ್ತೆ, ಗೌರ್ಮೆಂಟ್ಗೆ ದುಡ್ಡು ಕಡಿಮೆ ಆಯಿತು ಅಂದರೆ ಈ ಎರಡು ಗ್ಯಾಪನ್ನು ಯಾರು ಫಿಲ್ ಮಾಡ್ತಾರೆ? ಸೊ ಗೌರ್ಮೆಂಟ್ಗೆ ಮತ್ತು ಲಾಭ ಯಾವ ರೀತಿ ಬರುತ್ತೆ GST ಕಡಿಮೆ ಮಾಡಿದ್ರೆ? ಅದು ಎಕನಾಮಿಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಮುಂದೆ ತಿಳ್ಕೊಳೋಣ. ಸೊ ಆನ್ಸರ್ ಬಂದು ವೆರಿ ಸಿಂಪಲ್. ಈ ಗ್ಯಾಪ್ ಏನಿದೆ ನಮ್ಮ GST ದುಡ್ಡಿಗೆ, ಅದಕ್ಕೆ ಫುಲ್ಫಿಲ್ ಮಾಡೋರು ಯಾರು ಅಂದರೆ ಕನ್ಸ್ಯೂಮರ್ಸ್, ಅಂದರೆ ನಾವು ಮತ್ತು ನೀವು. ಯಾವ ರೀತಿ ನಾವು ಅದನ್ನ ಫುಲ್ಫಿಲ್ ಮಾಡ್ತೀವಿ ಅಂತಂದರೆ, ಎಕ್ಸಾಂಪಲ್ ನಿಮಗೆ ನೋಡ್ಬೋದು, ಚೀಪರ್ ಗೂಡ್ಸ್. ನಮ್ಮಲ್ಲಿ ನಾವು ಡೈಲಿ ಯೂಸ್ಗೆ ಏನೇನು ಬೈ ಮಾಡ್ತೀವಿ, ಚಿಕ್ಕ ಸಣ್ಣ ಏನೋ ವಸ್ತುಗಳೆಲ್ಲನೂ, ಆ ವಸ್ತುಗಳೆಲ್ಲ ನಮಗೇನಾಗುತ್ತೆ, ಚೀಪ್ ಆಯಿತು ಅಂದರೆ ವಿಲ್ ಡೆಫಿನೆಟ್ಲಿ ಬೈ ಮೋರ್. ಸೊ ಯಾವಾಗ ನಮಗೆ ಬೈ ಮೋರ್ ಮಾಡ್ತೀವಿ, ಅಲ್ಟಿಮೇಟ್ಲಿ ನಮಗೆ 18% ಕಟ್ಟಬೇಕಾಗಿರೋ ಕಡೆ 5% ಬಂದು ಒಂದು ಸೇವಿಂಗ್ ಆಗೋ ಸ್ಮಾಲರ್ ಅಮೌಂಟ್ನ ಯಾರೋ ಕೂಡಿರಲ್ಲ. ಸೊ ಅಲ್ಟಿಮೇಟ್ಲಿ ಮತ್ತೆ ಶಾಪಿಂಗ್ಗೆ ಮತ್ತೆ ಸ್ಪೆಂಡಿಂಗ್ ಅಂತ ನಾವು ಕನ್ಸ್ಯೂಮಬಲ್ ಮಾಡ್ತೀವಿ. ಹಾಗಾಗಿ ಅದು ಪರ್ಟಿಕ್ಯುಲರ್ ಏನು ಗ್ಯಾಪ್ ಇತ್ತು, ಆ ಗ್ಯಾಪಲ್ಲಿ ನಿಮ್ಗೆ ಫಿಲ್ ಆಗುತ್ತೆ. ನೆಕ್ಸ್ಟ್, ಇಂಡಿಯನ್ ಬಿಗ್ ಕನ್ಸಂಪ್ಷನ್ ಬೆಟ್ ಅಂತಂದರೆ, ಸಿನ್ಸ್ 60% ಆಫ್ ಇಂಡಿಯನ್ GDP, ಅಂದರೆ ನಮ್ಮ ಇಂಡಿಯನ್ ಎಕಾನಮಿ ಏನಿದೆ 60% ನಮ್ಮದು GDP ಏನಿದೆ, ಆ GDP ಬಂದು ಕನ್ಸಂಪ್ಷನ್ ಮೇಲೆ ಡಿಪೆಂಡ್ ಆಗಿದೆ. GST 2.0 ಬಂದೇನಾಗುತ್ತೆ, ಈ ಕನ್ಸಂಪ್ಷನ್ಸಿಂದ ಆಗಿರೋದ್ರಿಂದ ಚಿಕ್ಕ ಸ್ಟೋರ್ಗಳು, ಏನೋ ಎಕ್ಸ್ಪೋರ್ಟ್ಗಳು, ಚಿಕ್ಕ ಬಿಸ್ನೆಸ್ಗಳೆಲ್ಲ ಏನಿದೆ ಅವ್ರಿಗೆ ಇಂಪ್ಲಿಮೆಂಟೇಷನ್ಸ್ ಮಾಡೋದಕ್ಕೆ ಮತ್ತು ಸ್ಟಾಕ್ಸ್ನ ಸೆಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದು ಒಂದು ಬಿಗ್ ನ್ಯೂಸ್ ಆಗುತ್ತೆ, ಬಿಗ್ ಕನ್ಸಂಪ್ಷನ್ ಬೆಟ್ ಆಗಿರುತ್ತೆ. ಸೊ ಈ GSTಯಿಂದ ಯಾವ್ಯಾವ ಸೆಕ್ಟರ್ಗೆ ವಿನ್ನಿಂಗ್ ಬೆನಿಫಿಟ್ ಆಗುತ್ತೆ ಅಂತ ನೋಡೋದಾದರೆ, ಸೆಕ್ಟರ್ ನಂಬರ್ 1 ಯಾರು ವಿನ್ನರ್ ಅಂದರೆ ಅಪೆರಲ್ ಆ್ಯಂಡ್ ಫುಟ್ವೇರ್ಸ್. ಅಂದರೆ ಈ ಚಿಕ್ಕ ಪ್ರಾವಿಷನ್ ಸ್ಟೋರ್ಸ್ ಆಗ್ಬೋದು, ಚಿಕ್ಕ ಬಟ್ಟೆ ಅಂಗಡಿಗಳಾಗ್ಬೋದು, ಚಿಕ್ಕ ಏನೋ ನಮ್ಮ ಫುಟ್ವೇರ್ ಅಂಗಡಿಗಳಾಗ್ಬೋದು. ಇಲ್ಲೇನಾಗುತ್ತೆ, GST ಕಟ್ಟಾದಾಗ ಮಿಡ್ ಪ್ರೈಸಲ್ಲಿ ಈ ಕ್ಲಾತಿಂಗಲ್ಲಿ ಡಿಮ್ಯಾಂಡ್ ಹಂಗಾಗುತ್ತೆ. ಬ್ರ್ಯಾಂಡ್ ಅಂತ ನೀವು ತೊಗೊಂಡೋದ್ರೆ, ಎಕ್ಸಾಂಪಲ್ಗೆ ಅರವಿಂದ್ ನೋಡ್ಬೋದು, ರೈಮಂಡ್ ಕಂಪ್ನಿ ಬ್ರ್ಯಾಂಡ್ ಆಗ್ಬೋದು. ಈ ಬ್ರ್ಯಾಂಡ್ ಕಂಪ್ನಿಗಳಿಗೆ ಫಸ್ಟ್ ಸೆಕ್ಟರಲ್ಲಿ ಟೆಕ್ಸ್ಟೈಲಲ್ಲಿ ಬೆನಿಫಿಟ್ ಆಗುತ್ತೆ. ಸೆಕೆಂಡ್ ಸೆಕ್ಟರಲ್ಲಿ ಯಾವುದಕ್ಕೆ ಬೆನಿಫಿಟ್ ಆಗುತ್ತೆ ಅಂದರೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂದರೆ AC, TV, ಅಪ್ಲಯನ್ಸಸ್. ಇವೆಲ್ಲ ಮುಂಚೆ ಏನಾಗ್ತಿತ್ತು ಅಂದರೆ 28% ಟ್ಯಾಕ್ಸ್ ಇತ್ತು GST, ಇವಾಗ ಅದು 18% ಆಗಿದೆ. 18% ಆಗಿರೋದ್ರಿಂದ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಮಂತ್ಗಳಲ್ಲಿ ನಮ್ಮಲ್ಲಿ ದಸರಾ ಮತ್ತು ದೀಪಾವಳಿ ಇರೋದ್ರಿಂದ ಖಂಡಿತ ಏನಾಗುತ್ತೆ, ಈ ಸೇಲ್ಸ್ ವಾಲ್ಯೂಮ್ ಇಂಕ್ರೀಸ್ ಆಗುತ್ತೆ. ಸೇಲ್ಸ್ ವಾಲ್ಯೂಮ್ ಇಂಕ್ರೀಸ್ ಆಯಿತು ಅಂದರೆ ಅಲ್ಟಿಮೇಟ್ಲಿ ಅಗೈನ್ ಎಕನಾಮಿಗೆ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಸೆಕ್ಟರ್ ಯಾವುದು ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಸೆಕ್ಟರ್ ಬಂದ್ಬಿಟ್ಟು ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಕೂಡ. ಯಾಕೆ ಅಂದರೆ ಮುಂಚೆ ನಮಗೆ ರೂಮ್ ರೆಂಟು 7,500 ರೂಪೀಸ್ ಅಂತ ಇತ್ತು ಅಂದರೆ ಅದ್ರ ಮೇಲ್ಗಡೆ ಅದ್ರ ಕೆಳಗಡೆ ಕೂಡ ಇದ್ರೂ ಕೂಡ ನಾವು GST ಪೇ ಮಾಡಬೇಕಾಗಿತ್ತು. ಇವಾಗ ಆ GSTನ ರೆಡ್ಯೂಸ್ ಮಾಡಿರೋದ್ರಿಂದ, GSTನ ವೇ ಆಫ್ ಮಾಡ್ತಾ ಇರೋದ್ರಿಂದ 7,500ವರೆಗೂ ಇಲ್ಲಿನ ಬಜೆಟ್ ಹೋಟೆಲ್ಸ್ಗಳಿಗೆ ಏನಾಗುತ್ತೆ, ಸೊ ಕಂಪ್ಲೀಟಲ್ಲಿ ಬೆನಿಫಿಟ್ ಆಗುತ್ತೆ. ಅಂದರೆ ಕಸ್ಟಮರ್ ಕೂಡ ಇವಾಗ ಅಪ್ಕಮಿಂಗ್ ಸೀಸನ್ ಆಗಿರೋದ್ರಿಂದ ಅವರು ರೂಮಲ್ಲಿ ಬುಕ್ ಮಾಡ್ತಾರೆ, ಅವ್ರಿಗೆ GST ಸೇವಿಂಗ್ ಆಗುತ್ತೆ. ಯಾವ್ಯಾವ ಕಂಪ್ನಿ ಬೆನಿಫಿಟ್ ಆಗ್ಬೋದು ಅಂದರೆ ಲೆಮನ್ ಟ್ರೀ, ಸಾಮಿ, ಸೊ ITC, ಈ ಥರ ಕಂಪ್ನೀಸ್ ಏನಿರುತ್ತೆ, ಹೋಟೆಲ್ ಕಂಪ್ನಿಗಳು, ದೇ ವಿಲ್ ಬಿ ಗೆಟ್ ಬೆನಿಫಿಟ್. ಸೊ ನೆಕ್ಸ್ಟ್ ನಾವು ತಿಳ್ಕೊಳ್ಳೋದ್ರೆ, ವಾಟ್ ಈಸ್ ಇನ್ ಫಾರ್ ಇನ್ವೆಸ್ಟರ್ಸ್ ಅಂತಂದರೆ, ಈಕ್ವಿಟಿ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ನಮಗೆ ಯಾವ ಸೆಕ್ಟರಲ್ಲಿ ಯಾವ ಡ್ರೈವ್ನ ಮಾಡಬೇಕಾಗುತ್ತೆ, ಇಲ್ಲ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂದರೆ, ಒಂದು ಕನ್ಸಂಪ್ಷನ್ಸ್ ಡ್ರೈವನ್ ಕಂಪ್ನೀಸ್, ಅದು ನಮ್ಮ FMCGs ಆಗ್ಬೋದು, ಇಲ್ಲ ಡೈಲಿ ಯೂಸಸ್ ಆಗ್ಬೋದು. ಆ ಕನ್ಸಂಪ್ಷನ್ ರಿಲೇಟೆಡ್ ಏನಿದೆ ನಾವು ಅದನ್ನು ಬೈ ಮಾಡಬೇಕಾಗತ್ತೆ. ಸ್ಟಾಕ್ ಮೇ ರೈಸ್, ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಸೆಕ್ಟರ್ ಏನಾಗುತ್ತೆ, ಸ್ಟಾಕ್ ರೈಸ್ ಆಗ್ಬೋದು. ವಾಚ್ ಅರ್ನಿಂಗ್ ಆಫ್ ದ ರಿಟೇಲ್ FMCG ಸೆಕ್ಟರಲ್ಲಿ ಏನಾಗುತ್ತೆ ಅಂದರೆ, ಈ ದಿನನಿತ್ಯ ವಸ್ತುಗಳೇನಿತ್ತು, ಆ ದಿನನಿತ್ಯ ನೆಸಸರಿ ವಸ್ತುಗಳಿಗೆಲ್ಲನೂ ಅವ್ರು ಕಂಪಲ್ಸರಿ 0 ಮಾಡಿದ್ದಾರೆ ಟ್ಯಾಕ್ಸು. ಟ್ಯಾಕ್ಸ್ ಮಾಡಿದ್ರಿಂದ ಏನಾಗುತ್ತೆ, ಅಲ್ಟಿಮೇಟ್ಲಿ ಅಲ್ಲೂ ಕೂಡ ಕಸ್ಟಮರ್ಸ್ಗೆ ಸೊ ಈಸಿ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ನಾವು ಈ ಸೆಕ್ಟರ್ನ ಬೆಟ್ ಮಾಡ್ಬೋದು. ದೆನ್ ಫೈನಲ್ ಟೇಕ್ ಅವೇ ಅಂತ ಫೈನಲ್ ಟೇಕ್ ಅವೇ ಬಂದ್ಬಿಟ್ಟು, ಲೋವರ್ ಕಾಸ್ಟ್ ಕುಡ್ ಫ್ಯೂಲ್ ಗ್ರೋತ್. ಅಂದರೆ ಅಲ್ಟಿಮೇಟ್ಲಿ ನಿಮ್ಗೇನಾಗುತ್ತೆ, ಕಾಸ್ಟಿಂಗ್ ಕಡಿಮೆ ಆಯಿತು ಅಂದರೆ ಸ್ಮಾಲರ್ ಅಮೌಂಟ್, 10,000 ಖರ್ಚಾಗೋ ಕಡೆ ನಿಮಗೆ 6,000, 10,000 ಖರ್ಚಾಗೋ ಕಡೆ 6,000 ಖರ್ಚಾಗಿ 4,000 ರೂಪಾಯಿ ಉಳಿತು ಅಂದರೆ, ಆ 4,000 ರೂಪಾಯಿ ನೀವೇನು ಮಾಡ್ತೀರಾ, ಟ್ರಾವೆಲಿಂಗ್ ಮಾಡಿದ್ರೆ ಅಲ್ಟಿಮೇಟ್ಲಿ ನಿಮ್ಗೆ ಏನಾಗುತ್ತೆ, ಸ್ಪೆಂಡಿಂಗ್ ಮಾಡೋಕ್ಕೆ ಪೆಟ್ರೋಲ್ ಬೇಕಾಗುತ್ತೆ, ಸೊ ಗಾಡಿ ಬೇಕಾಗುತ್ತೆ, ದೆನ್
ಟೂರಿಸಮ್ ಇಂಡಸ್ಟ್ರಿ ಗ್ರೋ ಆಗುತ್ತೆ. ಸೊ ಇದೆಲ್ಲ ನಿಮ್ಗೆ ಏನಾಗುತ್ತೆ, ಓವರಾಲ್ ಇದು ಕನ್ಸಂಪ್ಷನ್ಸ್ ಇನ್ಕ್ರೀಸ್ ಆಗುತ್ತೆ. ಕನ್ಸಂಪ್ಷನ್ಸ್ ಇನ್ಕ್ರೀಸ್ ಆಯಿತು ಅಂದರೆ ಏನು ಜಿ ಎಸ್ ಟಿಯಲ್ಲಿ ಅವರು 10 ಪ್ರಾಡಕ್ಟ್ ಸೆಲ್ ಮಾಡ್ತಾರೆ, ಇವಾಗ 20 ಪ್ರಾಡಕ್ಟ್ ಸೆಲ್ ಮಾಡ್ತಾರೆ. 20 ಪ್ರಾಡಕ್ಟ್ ಸೆಲ್ ಮಾಡಿದ್ರೆ ಅಲ್ಟಿಮೇಟ್ಲಿ ಆ ಜಿ ಎಸ್ ಟಿ ಇದು ಡಿಫ್ರೆನ್ಸ್ ಬಂದು ಕವರ್ ಅಪ್ ಆಗುತ್ತೆ. ಸೊ ಇದು ನಿಮಗೆ ಜಿ ಎಸ್ ಟಿ 2.0ಗೆ ಕ್ಲಾರಿಫಿಕೇಷನ್ ಕೊಟ್ಟಿದೆ ಏನು ಅಂತ. ಸೊ ಐ ಥಿಂಕ್ ಈ ವಿಡಿಯೋದಲ್ಲಿ ನಿಮಗೆ ಜಿ ಎಸ್ ಟಿ ಬಗ್ಗೆ ಕ್ಲಾರಿಫಿಕೇಷನ್ ಸಿಕ್ತು ಅನಿಸುತ್ತೆ. ಮುಂದಿನ ವೀಡಿಯೋದಲ್ಲಿ ನಾವು ಫರ್ದರ್ ಡಿಸ್ಕಷನ್ಸ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.